ಅಮ್ಮ ಯಾರೋ ನೋಡಿದ್ದಾರೆ, ನಡಿ ಹೋಗುನು. ನಾನು ಹಿಂಗೆ ಕೂಡ ಮಾತಾಡ್ಬೇಕಂತ ಬಂದೀನಿ. ನಾ ಮಾತಾಡ್ಬೇಕು. ಅಮ್ಮ ಅಲ್ಲೆಲ್ಲರೂ ಮುಂದೆ ಗುಡಿ ತೆಗೆದ್ರು ಹೊಕ್ಕಿನ ಬಾ. ಯಾಕೆ ಹಿಂಗೆ ನಿಂತಿ? ರೀ ಸ್ವಲ್ಪ ಗುಡಿಗೆ ಹೋಗಿ ಬರ್ತೀನಿ. ಗುಡಿಗೆ ಹೋಗಕ್ಕೂ ನಾನು ಕೇಳ್ತೀಯಲ್ಲ, ಹೋಗ್ಬಾ. ನೀ ಯಾಕೆ ಬಂದೆ ಇಲ್ಲಿ? ನೋಡ್ಬೇಕನ್ನಿಸ್ತ, ಜೀವ ಕೇಳಿಲ್ಲ. ಯಾಕೆ ನಾ ಬಂದಿದ್ದು ಖುಷಿ ಇಲ್ಲೇನು? ಹೇ, ಇದು ನನ್ನ ಗಂಡನ ಮನೆಯೋ, ಯಾರಾದ್ರೂ ನೋಡಿದ್ರೆ? ಯಾರು ನೋಡಿದ್ರೆ ನನಗೇನು ಆಗ್ಬೇಕಾಗೈತಿ? ನನಗೆ ನಿನ್ನ ನೋಡ್ಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಅಲ್ಲಿ ನೋಡಲಿ ದೋಸ್ತನ ಗಾಡಿ ತೊಗೊಂಬಂದು ಬಂದೀನಿ. ಲೇ ಮಾಮ, ನಾ ಅಲ್ಲೇ ಬಸ್ ಸ್ಟ್ಯಾಂಡ್ ಕಡೆ ಇರ್ತೀನಿ, ಆ ಕಡೆ ಬಂದ್ಬಿಡು. ನಿನ್ ಜೋಡಿ ಅವ್ರನ್ನ ಯಾಕೆ ಕರ್ಕೊಂಡು ಬಂದಿವೋ? ನೋಡ್ಬೇಕಂತ ಮನಸ್ಸು ಹೌಸಾಡಾಕತ್ತಿತ್ತ. ಜೋಡ ದೋಸ್ತನ ಕರ್ಕೊಂಬಂದಿ ತಪ್ಪೇನ? ಇಲ್ಲಿ ಹೆಂಗದಿ? ನಾ ಚಂದಿದ್ದೀನಿ. ಚಂದ ಇರಕಿನಾರ ನೌಕರಿ ಆಸೆ ಸಲುವಾಗಿ, ಸುಖವಾಗಿರೋ ಸಲುವಾಗಿ ನಿಮ್ಮ ತಂದೆ ವಯಸ್ಸಿನವನು ಮದುವೆ ಮಾಡ್ಕೊಂಡು ಮತ್ತೆ ಚಂದ ಇಡವನಲ್ಲ. ಇದು ಮಾತಾಡೋ ಹೊತ್ತಿಲ್ಲ, ಹೋಗು. ನಾ ಹೋಗ್ತೀನಿ, ನೀ ಊರಿಗೆ ಯಾವಾಗ ಬರ್ತೀಯ ಅಷ್ಟೇ ಹೇಳ. ನಾ ಯಾಕೆ ಅಲ್ಲಿ ಬರ್ಲಿ? ನೀ ಯಾಕೆ ಬಂದಿ? ನಿನ್ನ ಗಂಡನ ಮನಿನ ನಿನ್ನ ತವ್ರ ಮನಿ ಮರ್ಸೈತೆ ಅಂದ್ರ ಇನ್ನು ನನ್ನ ಮರ್ಸೋದೆಟ್ಟೋತ್ತ? ನನ್ನ ಮರ್ತಿ ಅಂದಂಗೆ ಕಾಣ್ತೈತಿ. ನಾನೇನು ಮರ್ತಿಲ್ಲ. ನೀ ಮರ್ತಿಲ್ಲ ಅಂದ್ರ ಏನಾರ ನಾವು ಮಾಡಿ ತವ್ರ ಮನಿ ಇಲ್ಲ. ನೀ ಅಲ್ಲಿ ಏನಾರ ಬರ್ಲಿಕ್ಕಂದ್ರ ನಾ ಮ್ಯಾಗ ನೀನು ನೆನಪಾದಾಗ ನಾ ಇಲ್ಲಿ ಬರೋಣ, ನಿನ್ನ ಮಾತಾಡ್ಸೋಣ, ನಿನ್ನ ನೋಡೋಣ, ನಿನ್ನ ಗಂಡ ಮನೆ ಮುಂದೆ 4-5 ರೌಂಡ್ ಹಾಕೋಣ. ನನ್ನ ಜೀವನ ಹಾಳು ಮಾಡ್ತೀಯೇನು? ನನ್ನ ಜೀವನನ ಹಾಳು ಮಾಡಿ ಹತ್ತಿ ಬಿತ್ತಿದ ಮ್ಯಾಗ ನನ್ನಂಗ ನಿನ್ನ ಜೀವನನೂ ಹಾಳಾಗಲಿ ಅಂತ ಬಯಸುಗುಣ ನಂದಲ್ಲ. ನಾನು ಇನ್ನೂ ಅರ್ಥ ನೀವು ಮಾಡ್ಕೊಂಡಿಲ್ಲೇನ? ಅರ್ಥ ಮಾಡ್ಕೊಂಡಿದ್ದಕ್ಕ ನಿನ್ನ ಜೊತೆ ಮಾತಾಡಕತ್ತೀನಿ. ಬಂದು ಮಾತಾಡ್ತಿ ಅಂತೇಳಿ ನಿನ್ನ ಮ್ಯಾಲ ನಂಬಿಕೆ ಇಟ್ಟ ಅಲ್ಲಿದ ಇಲ್ಲಿ ಓಡಿ ಬಂದೀನಿ. ನೋಡಿ ಖುಷಿ ಆತ. ಖುಷಿ ಆತಲ್ಲ, ಈಗ ಹೋಗು, ಯಾರ್ಯಾರು ನೋಡ್ತಾರೆ. ಯಾರ್ಯಾರಿಗೂ ಅಂಜಿ ಬದುಕೋದಾತ. ಅವ್ರಿಗೂ ಗೊತ್ತ ನೀ ನನ್ನ ಪ್ರೀತಿ ಮಾಡಿದ ಹುಡುಗಿ ಅಂತ. ಮುಟ್ಟಿ ಮಾತಾಡಿಸ್ಬೇಡ, ನನ್ನ ಹೆಂಡತಿ ಅಲ್ಲ. ಮಾಡಿದ್ದೆಲ್ಲ ಮರ್ತಿ ಅಂದ್ರೆ ನಾ ಯಾರು ಉಣ್ದ ನಿನ್ನ ಕೂಣಿಲ್ಲ ಅಂದ್ರೆ ಎಷ್ಟು ಹಚ್ಕೊಂಡ್ರೇನು, ಎಷ್ಟು ಕಷ್ಟಪಟ್ಟು ನಿನ್ನ ಮಾರಿ ನೋಡಕ್ಕೆ ಬಂದ್ರೆ ಏನು? ನೀ ಏನರ ತಿಳ್ಕೊ, ನಾ ಬರ್ತೀನಿ. ಅಣ್ಣ ಅಣ್ಣ ಅಣ್ಣ, ವೈನಿಯಲ್ಲಿ ಯಾರ ಜೋಡಿ ನಾವು ಮಾತಾಡ್ಕೊಂಡು ನಿಂತಿದ್ಲು, ಅವ್ರು ಯಾರ? ಈಕೇನೋ ಅವಸರದಿಂದ ಗುಡಿಗೆ ಹೋದ್ಲು. ಯಾರಂತ ನಾರ ಹೆಂಗೆ ಹೇಳು? ಅವ ಅಂತೂ ನಮ್ಮ ಊರವಲ್ಲ, ಭಾಳ ಹಚ್ಕೊಂಡು ಮಾತಾಡಕತ್ತಿದ್ದ. ಹಚ್ಕೊಂಡು ಮಾತಾಡಕತ್ತಾರ ಅಂದ್ರೆ ಯಾರ ಪರಿಚಯದವರ ಇರಬೇಕಲ್ಲ? ಪರಿಚಯ ಇದ್ದವ್ರ ಜೊತೆ ಮಾತಾಡೋ ಮಾತು ಬೇರೆ ಇರ್ತಾವೆ, ಆದ್ರೆ ಇವನ ಜೊತೆ ಮಾತಾಡೋ ಮಾತು ಬೇರೆನೇ ಐತಿ. ಮತ್ತು ನೀ ಯಾಕೆ ಇಷ್ಟು ಸಿಟ್ಟಿಲಿ ಬಂದು? ಅವ ಯಾರು ಏನು ಅಂತ ನೀನು ಅಲ್ಲಿ ವಿಚಾರ ಮಾಡ್ಬೇಕಿಲ್ಲ? ಅಲ್ಲಿ ಅವರು ಮಾತಾಡೋ ಹಾದಿನೇ ಬೇರೆ ಇತ್ತಣ, ನನಗೆ ಮಾತಾಡೋಕ್ಕಾಗಲಿಲ್ಲ. ನೀ ಮಾತಾಡ್ಲಿಕ್ಕ್ರಿ ಏನಾಯ್ತು? ಹಂಗೂ ಮನೆಗೆ ಬರ್ತಾಳಲ್ಲ, ನಾ ವಿಚಾರ ಮಾಡ್ತೀನಿ ತಗೋ. ವೈನಿ ಬರೋಣ, ವೈನಿ ಬಗ್ಗೆ ನೀವು ವಿಚಾರ ಮಾಡ. ಯಾಕೆ ನನ್ನ ತಲೆಗೆ ಹುಳ ಬಿಟ್ಟಂಗೆ ಆಗ್ಯದ. ನಾನು ಇದ್ರ ಬಗ್ಗೆ ವಿಚಾರಿಸ್ಕೊಂಡು ನಾನು ಬರ್ತೀನಿ. ಈಕಿ ಯಾರು ಕೂಡ ಮಾತಾಡಕ್ಕೆ ಹೋಗಿರ್ಬೋದು?
ಯಾರು ಬಂದಿದ್ರು? ಮನೆಗೆ ಕರೆದು ಮಾತಾಡ್ಸ್ಬೇಕಲ್ಲ? ಯಾರೂ ಇಲ್ಲ. ನಾವು ಮನೆಗೆ ಕರಿಯಾಕೆ ಬ್ಯಾಡ ಅಂತೀವನ? ನಿನ್ನ ಮೈದನ್ನ ನೋಡ್ಯಾನ, ಅದನ್ನ ಹೇಳ್ಬೋದ, ಅದಕ್ಕೆ ಕೇಳಿದ್ನಿ. ನಮ್ಮ ತವ್ರ ಮನೆ ಕಡೆಯವ್ರು ಬೆಟ್ಟ ಇದ್ರೆ ಅವ್ರನ್ನೇ ಮಾತಾಡಿಸಿದ್ರು. ಅದ್ಯಾಗ ಮಾತಾಡೋದು ಅದೇನು ಶೋಭೆ ಅನ್ನಿಸ್ತೈತಿ ನೋಡು. ನಿನ್ನ ತವರ ಮನೆ ಕಡೆಯವರು ಯಾರ ಬರಲಿ ಮನೆಗೆ ಕರ್ಕೊಂಡು ಬಂದು ಮಾತಾಡೋ. ಏಯ್ ತಮ್ಮ, ಯಾವೂರ ನಿಮ್ದು? ಅಣ್ಣ ನಮ್ದು ಹಳ್ಳಿ. ಯಾಕಣ್ಣ? ಇಲ್ಲಿ ಯಾಕೆ ಬಂದಿ? ಸುಮ್ ಬಂದಿದ್ನಣ್ಣ ನಮ್ಮ ದೋಸ್ತನ ಜೋಡಿ. ಸುಮ್ಮನೆ ಯಾಕೋ ಬೈ, ಎದಕ್ಕೆ ಬಂದಿ ಅಂತ ಹೇಳಲ್ಲ? ಏನಿಲ್ಲ ನಮ್ಮ ದೋಸ್ತ ಅವ್ನು ಲವರ್ಗೆ ಭೇಟಿ ಹಾಕಿ ಬಂದಿದ್ದ, ಅದಕ್ಕೆ ಬಂದಿದ್ದೆ. ಹಂಗೆ ಹೇಳಲ್ಲ. ಯಾರಪ್ಪ ನಿಮ್ಮ ದೋಸ್ತಲ್ಲ ಅವರ? ಈ ಊರಿಗೆ ಮದುವೆ ಮಾಡಿ ಕೊಟ್ರಣ್ಣ, ಅವ ಆ ಕಡೆ ಹೋಗ್ಯಾನ. ನಂಗೆ ಬೇಸರ ಆಯ್ತು, ಈ ಕಡೆ ಬಂದೀನಿ. ನಿಮ್ಮ ದೋಸ್ತ ಎಷ್ಟು ವರ್ಷ ಆಯ್ತು ಲವ್ ಮಾಡಕತ್ತ? ಅವ್ರಿಬ್ರದ್ದು ಕಟ್ಟಿದ್ ಭಾಳ ದೊಡ್ಡದೈತಲ್ಲ. ಅವ್ರ ಬೇಸ ಒಂದು 7-8 ವರ್ಷ ಆಯ್ತು ಲವ್ ಮಾಡತ್ತ. ಆಯ್ತು. ಯಾವ ನಿಮ್ದು? ಹಳ್ಳಿಯಣ್ಣ. ಲಘು ಬಾರಲಿ, ಎಲ್ಲಿದ್ದೀನ? ಇಲ್ಲಿ ಬಂದು ಯಾರ್ಯಾರು ಏನೇನು ಕೇಳತ್ತಾರ. ಲಘು ಬಾ, ಜಲ್ದಿ ಬಾ. ಅಣ್ಣ, ಅವ ಬಂದು ಭೇಟಿ ಆದವ ಯಾರಂತ ಗೊತ್ತೈತೇನ? ಅವ್ರ ತವ್ರ ಮನೆಯವ್ರ ಅಂತಳ. ನಾನು ಬೇದ್ನೆಕ್ಕಿಗೆ ಮನೆಗೆ ಕರ್ಕೊಂಡು ಬರಬಾರ್ದೇನ ಅಂತ. ಬಂದವ ತವ್ರ ಮನೆಯವ ಇರ್ಬೇಕ, ಆದ್ರ ವೈನಿಗೆ ಏನಾಗ್ತಾನಂತ ನಿಂಗೆ ಗೊತ್ತೇನ? ಅವರು ತವ್ರ ಮನೆಯವ ಅಂತ ಏನಾಗಬೇಕು ಅಂತ ಆಕಿನೂ ಹೇಳಿಲ್ಲ. ಏನಾಗಬೇಕು ಹೇಳಕ ನನಗೆ ಅಸಹ್ಯ ಆಗ್ತೈತಿ. ವೈನಿಗೆ ಪ್ರೀತಿ ಮಾಡಿದ ಹುಡುಗದವ. ಇತ್ತಿತ್ಲಾಗ ನಿನ್ನ ತಲೆಯಾಗ ಸಂಶಯ ಹೊಕ್ಕೊಂಡಿತ್ತೇನ? ಸ್ವಲ್ಪ ಯಾರು ಏನು ಅಂತ ತಿಳಿದು ಮಾತಾಡೋದು ಕಲಿಯೋ. ತಿಳ್ಕೊಂಡಿನಣ್ಣ, ತಿಳ್ಕೊಂಡಿನಿ, ಸಂಪೂರ್ಣವಾಗಿ ತಿಳ್ಕೊಂಡಿನಿ. ಆದ್ರ ನೀ ತಿಳ್ಕೊಬೇಕು ಮೊದಲ. ಈ ಹೇಳಿದ ಮಾತು ಸತ್ಯ ಇತ್ತಂದ್ರೆ ನಿಮ್ಮ ವೈನಿನ ನಾ ವಿಚಾರ ಮಾಡ್ತೀನಿ. ನಾ ಹೇಳಿದ ಮಾತು ಸುಳ್ಳು ಆಯ್ತಂದ್ರ ಮನೆ ಬಿಟ್ಟು ಹೊರಗೆ ಹಾಕ. ನನಗೆ ಹೊರಗೆ ಹಾಕಾಕ ನೀ ಏನು ತಪ್ಪು ಮಾಡಿ? ಇನ್ನು ಅಕ್ಕಿ ಮೇಲೆ ಸಿಟ್ಟಾಗಾಕ ಅಕ್ಕಿ ಬಗ್ಗೆ ನನಗೇನು ಗೊತ್ತೈತಿ? ಗೊತ್ತು ಮಾಡ್ಕೋಣ. ನಾ ಇದನ್ನ ಇಷ್ಟಕ್ಕೆ ಬಿಡಂಗಿಲ್ಲ. ನಾ ನಿನಗೆ ಅನುಮಾನ ಪಡಾಕತ್ತಿಲ್ಲ, ಮತ್ತು ಹೆದರ್ಸಿ ಬದರ್ಸಿ ಕೇಳಾಕತ್ತಿಲ್ಲ. ಅದು ಏನು ಖರೆ ಐತಿ ಒಪ್ಕೋ. ಆ ಬಂದು ಹುಡುಗಿ ಯಾರು? ನಮ್ಮ ತವ್ರ ಮನೆಯವ್ರೆ. ತವ್ರ ಮನೆಯವ ಅಂತ ಗೊತ್ತು. ನಿನಗೇನಾಗಬೇಕು? ಎಲ್ಲ ಗೊತ್ತಾಗೈತಿ. ಗೊತ್ತಾಗಿನೂ ಇಷ್ಟು ಸಮಾಧಾನದಿಂದ ಕೇಳಾಕತ್ತೀನಂದ್ರೆ ಅದು ನನ್ನ ತಾಳ್ಮೆ. ನೀವು ತಿಳ್ಕೊಂಡಂಗ ಹಂಗೇನು ಇಲ್ರಿ. ಏನಿಲ್ಲ ಅಂದ್ರೆ ಮೊದಲಿತ್ತು, ಹೌದಲ್ಲ? ಮೊದಲಿದ್ದದ್ದು ನಾ ಕೇಳೋದಿಲ್ಲ. ಆದ್ರೆ ಈಗ ನೀ ಒಂದು ಮನೆ ಸೊಸಿ ಅದಿ ಅಂದಮೇಲೆ ಹಿಂಗೆ ಮಾತಾಡೋದು ತಪ್ಪಾಗೋದಿಲ್ಲ? ನಾನಾಗೇನು ಹೋಗಿಲ್ರಿ. ತಾನಾಗಿ ಬಂದಾನ, ಸ್ವಲ್ಪ ನಿನ್ನ ಮುಂದೆ ಹತ್ತು ಕರೆದು ಮಾತಾಡ್ಯಾನ, ಅದಕ್ಕೆ ನಿನಗೆ ಹೋಗ್ಬೇಕನ್ನಿಸ್ತಲ್ಲ? ಮನೆ ಬಾಗಿಲು ತಕ ಬಂದಿದ್ದ. ಮನೆ ಬಾಗಿಲತನ ಬಂದಿದ್ರೆ ಒಳಗೆ ಕರೆದು ಒಂದು ಚರಿಗೆ ನೀರು ಕೊಟ್ಟಿದ್ರೆ ನನಗೆ ಖುಷಿ ಇರ್ತಿತ್ತು. ಆದರೆ ನನ್ನ ಮುಂದೆ ಸುಳ್ಳು ಹೇಳಿ ಹುಡುಗಿ ಹೋಗಿ ಮಾತಾಡಿದಿಲ್ಲ. ನಾ ಮಾಡಿದ ತಪ್ಪಾಗಿತ್ರಿ. ಇನ್ನು ಮುಂದೆ ಅಂತ ತಪ್ಪು ಮಾಡಲ್ಲ. ನನ್ನ ತಲೆಗೇನು ಸಂಶಯ ಇಲ್ಲ. ಆದರೆ ನಮ್ಮ ಊರಾಗಿನ ಮಂದಿಗೆ, ಓಣ್ಯಾನಿನ ಮಂದಿಗೆ ಸಂಶಯ ಬಂದ್ರೆ ನಮ್ಮ ಸಂಸಾರ ಚಲೋ ಉಳಿಯೋದಿಲ್ಲ. ಇನ್ನೊಂದು ಸಾರಿ ಹಂಗೆ ನಡೆದ್ರೆ ನೀನು ನಂದು ಇನ್ನೊಂದು ಮುಖ ನೋಡ್ಬೇಕಾಗತ್ತೆ. ನನಗೆ
ಬರ್ತಾರ ಸಿಟ್ಟಿಗೆ ಅಲ್ಲೇ ಏನಾರು ಮಾಡ್ತಿದ್ದೆ. ಆದ್ರೆ ನಿಮ್ಮ ಮುಂದೆ ಬಂದು ಹೇಳಾಕತ್ತೀನಿ, ಯಾವ ಸಿಟ್ಟನ್ನ ಇಟ್ಕೋಬೇಡ್ರಿ, ನಾ ಮಾತಾಡ್ತೀನಿ. ನಮ್ಮ ಊರ್ ತಕ್ಕ ನಮ್ಮ ಮನೆ ತಕ್ಕ ಹುಡ್ಕೊಂಡು ಬಂದಾನಂದ್ರ ಎಷ್ಟು ಧೈರ್ಯ ಇರ್ಬೇಕು ಅವಂಗ. ಆಕೆಗೆ ಅವಂಗ ಮೊದಲ ತಿಳಿಸಿ ಬುದ್ಧಿ ಹೇಳಿತ್ತ, ಮಾತು ಇದನ್ನ ಮಾಡಾಕತ್ಯಾನಂದ್ರೆ ಏನು ಮಾಡ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಅಣ್ಣನ ಜೀವನ ಹಾಳಾಗಬಾರ್ದು. ನಮ್ಮ ತಂಗಿನ 1-2 ದಿನ ಊರಿಗೆ ಕೊಟ್ಟು ಕಳಿಸ್ರಿ, ಆಕೆಗೆ ಇಲ್ಲೇ ಬುದ್ಧಿ ಹೇಳ್ತೀನಿ. ಅವ್ರಿಗೆ ಬುದ್ಧಿ ಹೇಳೋದು ನನಗೆ ಗೊತ್ತದ. ಆದ್ರೆ ಅವಂಗ ಹಂಗೆ ಬಿಡ್ತೇನೆ. ಆ ಮಗುಗೆ ಅಷ್ಟು ಹೊಡೆದ್ರು ಬಡಿದ್ರು ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಇನ್ನೂ ಏನು ಮಾಡ್ಬೇಕು? ನೀವು ಬುದ್ಧಿ ಹೇಳೋದೇ ಬೇರೆ, ನನ್ನ ಕಣ್ಣಿಗೆ ಬುದ್ಧನ ನಾ ಬುದ್ಧಿ ಹೇಳೋದೇ ಬೇರೆ. ನೋಡ್ರಿ, ನಿಮ್ಮ ಅಣ್ಣ ಊರಾಗ 4 ಮಂದಿಗೆ ಬೇಕಾದವ. ನಮ್ಮ ತಂಗಿ ಸಲುವಾಗಿ ನಿಮ್ಮ ಬುದ್ಧಿ ಸಿಟ್ಟಿನಿಗೆ ಯಾಕೆ ಕೊಡಕ್ಕೆ ಹೋಗಬೇಡ್ರಿ. ಸಿಟ್ಟು ಬರ್ಲಾರ್ದ ಹೆಂಗ್ರಿ? ನನ್ನ ಕಣ್ಣಿಗೆ ಬಿದ್ರ ಅವಂಗೈತಿ. ನಾನು ನಿಮ್ಮ ಊರಿಗೆ ಬರ್ತೀನಿ, ನಿಮ್ಮ ಕಣ್ಣು ಮುಂದೆ ಆಕೆಗೆ ಬುದ್ಧಿ ಹೇಳ್ತೀನಿ. ಈ ಹುಡುಗನ ವಿಚಾರ ಬಿಟ್ಟು ಬಿಡ್ರಿ. ಅಲ್ಲೇ ಬಂದು ಬುದ್ಧಿ ಹೇಳ್ತಿರೋ ಇಲ್ಲ ಇಲ್ಲೇ ಕರೆಸಿ ಬುದ್ಧಿ ಹೇಳ್ತಿರೋ ನಿಮಗೆ ಬಿಟ್ಟಿದ್ದೆ. ಆದ್ರೆ ನೀವು ತಿಳ್ಕೊಂಡಂಗ ನಾವಿಲ್ಲ. ಏನಾಗಬಾರ್ದಾಗೈತಿ ಅಲ್ಲ, ಈ ಸುದ್ದಿ ನಿಮ್ಮ ತಕ್ಕ ಹೆಂಗೆ ಮತ್ತು? ನಿಮ್ಮ ತಮ್ಮನ ಸಿಟ್ಟ ನೋಡಕ್ಕೆ ಆಗಲಿಲ್ಲ ನನಗೆ. ಅವ ಬಂದ ಬಲ್ಲಂಗ ಬಾಯಿ ಮಾಡಿದ. ಅವ ಬಾಯಿ ಮಾಡಿದಂತ ನೀವು ಇಲ್ಲಿ ತಕ್ಕ ಯಾಕೆ ಬಂದಿರಿ? ತಿಳಿಸಿ ಹೇಳಿನಿ, ತಿಳ್ಕೊಂಡಾಳ. ಹುಡುಗಿದು ಏನಾರು ಒಂದು ಸಣ್ಣ ತಪ್ಪ ಕಂಡು ಬಂದ್ರೆ ಎಷ್ಟೋ ಹೋಗತನ ಹರ್ಕೊಂಡು ಹೊಕ್ಕವು, ಮುರ್ಕೊಂಡು ಹೊಕ್ಕವು. ಆದ್ರೆ ನೀವು ಎಲ್ಲ ಗೊತ್ತಿದ್ರು ಸಣ್ಣಗೆ ಜೀವನ ಮಾಡಕತ್ತೀರಲ್ರಿ. ನಿಮ್ಮ ತಂಗಿ ನಿಮಗೆ ಅಷ್ಟ ಬೇಕಾದಾಕೆ ಅಲ್ಲ, ಆಕೆಗೆ ತಾಳಿ ಕಟ್ಟಿ ನಮ್ಮನೆ ಕರ್ಕೊಂಬಂದೀನಿ. ನನಗೂ ಅಷ್ಟ ಜವಾಬ್ದಾರಿ ಇರುತ್ತೆ. ಬೀಗ್ರ, ಮುಚ್ಚಿಟ್ಟು ಮದುವೆ ಮಾಡಿದ್ದು ನಂದು ತಪ್ಪಾಗೈತಿ. ಆದ್ರೆ ಇನ್ನು ಮುಂದೆ ಆ ತಪ್ಪು ಆಗ್ಲಾರ್ದಂಗೆ ನಾನು ನೋಡ್ಕೋತೀನಿ. ಒಂದು ಮಾತು ಹೇಳ್ರಿ ನಿಮಗೆ, ನಮ್ಮ ಮನೆತನದ ಮರ್ಯಾದೆ ಒಳಗೆ ನಾನು ಉಸಿರೈತಿ. ಮತ್ತು ಮರ್ಯಾದೆ ಏನಾರ ಹೋಯ್ತು ನನ್ನ ಉಸಿರು ಇರೋದಿಲ್ಲ. ಮರ್ಯಾದೆ ಹೊಕ್ಕೈತೆ ಅನ್ನೋ ಸಲುವಾಗಿ ನಮ್ಮ ತಂಗಿನ ಅವಸರ ಮಾಡಿ ನಿಮಗೆ ಮದುವೆ ಮಾಡಿ ಕೊಟ್ಟಿದ್ದ. ಮದುವೆ ಮಾಡಿಕೊಟ್ಟು ನಿಮ್ಮ ಮರ್ಯಾದೆ ನೀವು ಕಾಪಾಡ್ಕೊಂಡ್ರಿ. ಆದರೆ ಮದುವೆ ಮಾಡಿಕೊಂಡು ನನ್ನ ಮರ್ಯಾದೆ ಹೋಗೋ ಪ್ರಸಂಗ ಬಂದೈತಿ. ಇನ್ನೇನು ತಪ್ಪು ಆಗಲಾರ್ದಂಗೆ ಆಕಿ ನಾ ತಿಳಿಸಿ ಬುದ್ಧಿ ಹೇಳ್ತೀನಿ. ಇನ್ನೇನು ತಪ್ಪು ಆಗಲಾರ್ದಂಗೆ ನಾನು ನೋಡ್ಕೋತೀನಿ. ಆದರೆ ಇದೊಂದು ಸಲ ನನ್ನ ಕ್ಷಮಿಸಿಬಿಡ್ರಿ. ಒಬ್ಬೊಬ್ಬರ ಜೀವನದಾಗ ಒಂದೊಂದು ತಪ್ಪು ಹಾಕಿರ್ತಾವ. ಆದ್ರೆ ಇದು ಪ್ರೀತಿ ವಿಷಯ ಐತಿ, ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡ್ಬೇಕು. ಎಲ್ಲಿಗೆ ಹೊಂಟ್ರಿ? ತಂಗಿಗೆ ಭೇಟಿಯಾಗಿ ಮಾತಾಡೋದು. ಮಾಡಿಕೊಟ್ಟು ಮನ್ಯಾಗ ಮುಚ್ಕೊಂಡು ಬಾಳೆ ಮಾಡಕ್ಕೆ ನಿನಗೆ ದಾಡೇನ? ಜೀವನ ಹಾಳು ಮಾಡ್ಕೋಬೇಕಂತ ಮಾಡಿ ಏನ? ನಾನಾಗೆ ಬಾ ಅಂತಂದಿಲ್ಲ, ಅವನೇ ಬಂದನ. ಅವ ಬಂದ್ರ ನೀ ಯಾಕೆ ಮಾತಾಡ್ಸ್ಬೇಕಾಗಿತ್ತ? ಮನೆವರೆಗೂ ಬಂದನ. ನಿನ್ನ ಗಂಡ ನೌಕರಿ ಮಾಡವ, ಅಂತ ಮಣಿತನ ಹುಡುಕಿದ್ರು ಸಿಗುದಿಲ್ಲ. ನಿನ್ನ ಕಾಲ ಮ್ಯಾಗ ನಿನ್ನ ಕಲ್ ಹಾಕೋಬೇಡ. ಕೊಟ್ಟು ಮನೆಯೊಳಗ ಬಾಳೆ ಮಾಡಕತ್ತೀನಿ, ನನ್ ಏನ್ ತಪ್ಪ? ಅವನ ಮಾತಾಡ್ಸಿದ ತಪ್ಪ, ಮನಿ ಬಾಗಿಲು ತಕ್ಕ ಬಂದಾಗ ಅವನ ನೋಡಿದ ತಪ್ಪ. ನನಗೆ ಹೇಳೋ ಬುದ್ಧಿ ಅವಂಗ ಹೇಳಲ್ಲ. ಎಷ್ಟು ಬುದ್ಧಿ ಹೇಳಿದ್ರೆ ಏನೈತಿ? ನಮ್ಮ ಕಣ್ಣು ತಪ್ಪಿಸಿ ನೀ ಅವನ ಜೊತೆ ಮಾತಾಡಿದ್ವು ಮೊದಲು ನಿನ್ನ ತಪ್ಪ. ಇನ್ನೇಮ್ ಮಾತಾಡಲ್ಲ ಅಣ್ಣ. ನಿನ್ನ ಗಂಡ ಸಂಭಾಯ್ತ, ನಿನಗೊಂದು ಮಾತು ಅನ್ನೋದಿಲ್ಲ. ಆದ್ರೆ ನಿನ್ನ ಮೈದನ ನೀ ತಿಳ್ಕೊಂಡಂಗಿಲ್ಲ. ಯಾರ ಬಗ್ಗೆನೂ ನನಗೆ ಬೇಡ, ಎಲ್ಲ ಮರ್ತು ಜೀವನ ಮಾಡಕತ್ತೀನಿ. ಎಷ್ಟು ತಿಳ್ಕೊಂಡು ಬಾಳೆ ಮಾಡ್ತಿಲ್ಲ ಅಷ್ಟ ನಿನಗ ಚಲೋ. ಅಣ್ಣ, ಇವ್ರಿಗೆ ಏನಾರ ಮಾಡಿ ಸಮಾಧಾನ ಮಾಡಿ. ನಿನ್ನ ತಪ್ಪೆಲ್ಲ ಮುಚ್ಚಿಟ್ಟ ನಿನ್ನ ಮದುವೆ ಮಾಡಿದ್ದ ನನ್ನ ದೊಡ್ಡ ತಪ್ಪ. ಇನ್ನು ಏನಂತ ಸಮಾಧಾನ ಮಾಡಲಿ? ಏಯ್, ನನ್ ಜೀವನ ಹಾಳು ಮಾಡ್ಬೇಕಂತ ಬಂದೇನೋ? ಜೀವನ ಹಾಳು ಮಾಡ್ಬೇಕಂತ ಏನಾರ ಆಸೆ ಇದ್ರ ನಿನ್ನ ಮದುವೆ ಅರ್ಧಕ್ಕ ನಿಂತು ಹೋಗಿತ್ತ. ಜೀವನ ಹಾಳು ಮಾಡಕ್ ಬಂದಿಲ್ಲ, ನಿನ್ನ ಮಾರಿ ನೋಡಕ್ ಬಂದೀನಿ. ನನ್ ಗಂಡ ಜೊತೆ ನಾ ಚಂದಿದ್ದೀನಿ, ಮಾರಿ ನೋಡಕ್ ಬರ್ಬೇಡ. ನಿನ್ನ ಮಾರಿ ನೋಡ್ದೆ ಇರೋದಾಗೋದಿಲ್ಲ ನನಗ. ನೀ ಬರಬೇಡ ಅಂದ್ರು ನಾ ಬರವನ. ನಿನ್ ಜೀವಕ್ಕೆ ಏನ್ ದಕ್ಕಿ ತಂದಿನಿ ಹೇಳ? ಅರ್ಥ ಮಾಡ್ಕೊರೋ, ನಮ್ ಮೈದ್ ನಾವ್ ಒಳ್ಳೆ ಅಲ್ಲ. ಯಾರು ಒಳ್ಳೆಯವ್ರು ಇರ್ತಾರ? ಎಲ್ಲಾರ ನಡ್ಬರಕ ನನ್ನ ಕೆಟ್ಟ ಮಾಡಿಟ್ಟಿ. ನನ್ನ ಹೆಸರು ಹಾಳಾಗೈತಿ, ಅದು ನಿನ್ನ ಖಬರಿಲ್ಲ.
ನನ್ ಸಂಬಂಧ ಯಾಕೆ ಹೊರಸ್ಕೊತೀಯೋ? ಏಯ್ ಮಾಡೋ ಕಾರ್ಬಾರಲ್ಲ ನೀ ಮಾಡಿ ತಪ್ಪ ಅವನ ಮೇಲೆ ಹಾಕತ್ತೇನ? ಅಣ್ಣ ಆಕಿ ತಪ್ಪೇನಿಲ್ಲ, ಏನ ಅನ್ನೋದಿದ್ರು ನನಗನ್ನ, ಆಕಿಗನ್ ಬೇಡ. ಹೇಯ್ ಜೀವಂತವಾಗಿ ಬಿಟ್ಟು ಕಳ್ಸಾಕತ್ತೀನಂದ್ರು ತಿಳ್ಕೊಂಬಿಡು, ಇಲ್ಲಿಂದ ಸರಿದು ಬಿಡು. ನಿನ್ ಕೈ ಮುಗಿತೀನಿ, ನನ್ ಜೀವನ ಏನಾರ ಆಗ್ಲಿ, ನೀವ್ ಹೋಗು. ವೈನಿ ಅಂತ ಒಂದು ಮರ್ಯಾದಿತ್ತು, ಮಾತಾಡ್ಬೇಡಂತ ನೀನು ಕಂಡೀಷನ್ ಹಾಕಿದ್ರು ಮತ್ತೆ ಮಾತಾಡಕ್ ಹೋಗಲ್ಲ ಕೇಳಕಿಗೆ. ಅವ್ರ ಅಣ್ಣನ ಮುಂದ ಆಕಿ ಈಕಿ ಅಂತ ಮಾತಾಡಿದ್ರಿ ಹಂಗೋ? ನಿನಗ ವೈನಿ ಅದಾಳಕ್ಕಿ. ಇಷ್ಟು ದಿನ ವೈನಿಗೆ ಕೊಡೋ ಗೌರವನ ಕೊಟ್ಟ ಅದೀನಿ, ಈಕಿ ಮಾಡೋ ಕಾರ್ಬಾರಕ್ಕ ಯಾರು ಗೌರವ ಕೊಡ್ತಾರ? ಇಷ್ಟೆಲ್ಲ ತಿಳಿಸಿ ಹೇಳಿದ್ರು ನಿನ್ನ ಬುದ್ಧಿ ನೀ ಬಿಡ್ಲಿಕ್ಕಂದ್ರ ಈ ಕಡೆ ತವ್ರ ಮನಿನೂ ಕಳ್ಕೊತಿ, ಈ ಕಡೆ ಗಂಡನ ಮನಿನೂ ಕಳ್ಕೊತಿ. ಈ ಗಂಡರ ಮನೆಯಾಗ ಯಾರು ಇಟ್ಕೋತಾರ? ಕರ್ಕೊಂಡು ಹೋಗಿ ನಿಮ್ ತಂಗಿನ. ಆಯಷಾ, ನನ್ನ ಹೆಂಡತಿ ಬಗ್ಗೆ ನಾ ವಿಚಾರ ಮಾಡ್ಬೇಕು, ನಾ ನಿರ್ಧಾರ ಮಾಡ್ಬೇಕು. ಏನು ಹೆಂಗ ಮಾತಾಡಕತ್ತಿ? ಅಣ್ಣ ಇವ ಮದುವೆ ಮಾಡ್ಕೊಟ್ಟಿದ್ದು ನಿನ್ ನೌಕರಿ ನೋಡಿ, ಇಕ್ಕಿ ಮದುವೆ ಆಗಿದ್ದು ನಿನ್ ರೊಕ್ಕ ನೋಡಿ. ನಿನ್ ಸಲುವಾಗಿ ಯಾರು ಬದುಕಾಕತ್ತಾರ ಹೇಳಿ ನೋಡೋಣ. ಅವ್ ತಲೆಯಾಗಿರೋ ವಿಚಾರ ನನ್ನ ತಲೆಯಾಗಿಲ್ಲ. ಇಷ್ಟು ತಿಳಿಸಿ ಹೇಳಿದ್ರು ಮತ್ತೆ ಈಗ ಭೇಟಿ ಆಗಕ್ ಹೋಗ್ಯಾಳಂದ್ರ ಈಗ ಹೆಂಗ್ ಮಾಡುದ್ರಿ? ಮದ್ವಿ ಮಾಡಿ ಕೊಟ್ಟೇವೆ ಅಂದ ಬಳಕ ನಂದೇನೈತ್ರಿ ಇದ್ರಾಗ? ಎಲ್ಲ ನೀವು ವಿಚಾರ ಮಾಡಿದಂಗ. ನನ್ನ ನಿರ್ಧಾರ ಒಂದಾಯ್ತು ನೋಡ್ರಿ, ಒಂದ್ ಅವನ್ನ ಕಡಿಬೇಕು, ಇಲ್ಲೋ ಮಹೇಶ, ನಿನ್ ಕೈ ಮುಗಿತೀನಿ, ಅವನಿಗೆ ನಾ ಬುದ್ಧಿ ಮಾತು ಹೇಳ್ತೀನಿ. ಬುದ್ಧಿ ಮಾತು ಹೇಳ್ತೇನಂತ ನೀ ನಮ್ಮನ್ನು ನಂಬಿಸಿ ಹೋಗ್ಬೋದು, ಮುಂದೆ ನಮ್ಮ ಕಣ್ಣಾಗ ಮಣ್ಣು ಹೋಗದ್ರ ನಿಮ್ನ ಮದ್ವಿ ಮಾಡ್ಕೊಂಡಿಂದ ಒಂದ್ ಸವಸ್ ಮಾಡಿಲ್ರಿ. ಮಾವ ನಿಜವಾಗ್ಲೂ ಆಕಿ ಅವ್ನ ಸವಾಸ ಮಾಡಿಲ್ಲ. ಆಕಿನ ಮಾತು ನಂಬ್ಲಿಕ್ಕಂದ್ರು ನನ್ನ ಮಾತ್ರ ನಂಬ್ರಿ. ನಿನ್ನ ನಂಬಲಿಲ್ಲ ಅಂದ್ರು ನಿನ್ನ ಕಣ್ಣೀರ ನಂಬ್ತೀನಿ. ಆಯ್ತು, ಅವನ್ನ ಕರೆಸಿ ನಾ ಬುದ್ಧಿ ಹೇಳ್ತೇನೆ. ಅಣ್ಣ ಅವನಿಗೆ ಕರೆಸಿ ಬುದ್ಧಿ ಹೇಳೋದು ಒಂದ, ಈಕಿಗೆ ಸಲಿಗೆ ಕೊಡೋದು ಒಂದ. ನಾ ಹೋಗ್ತೀನಿ, ಏನು ಮಾಡ್ತೇನೆ ನನಗೆ ಗೊತ್ತದ. ಮಾವ ಅವನ ಸಂಬಂಧ ಎಲ್ಲರೂ ಕಿರಿಕಿರಿ ಮಾಡ್ಕೊಳಕ್ ಹೋಗ್ಬೇಡ್ರಿ, ಸ್ವಲ್ಪ ಸಮಾಧಾನ ಆಗಂತ ಹೇಳ್ರಿ ಅವಂಗ. ಅವನ ಸಮಾಧಾನ ಮಾಡ್ಬೇಕಂದ್ರ ನನಗೂ ನೆಮ್ಮದಿ ಸಿಗಬೇಕಂದ್ರ ಅದೆಲ್ಲ ಇಕ್ಕಿ ಕೈ ಆಗೈತಿ, ಅದನ್ನ ಇಕ್ಕಿನೇ ತಿಳ್ಕೊಬೇಕು. ಅಣ್ಣ, ಅವನಿಗೆ ನಾ ಭೇಟಿ ಆಗಿದ್ದು ಬುದ್ಧಿ ಹೇಳಕ್ಕ. ಅವನಿಗೆ ಬುದ್ಧಿ ಹೇಳಕ್ಕ ನೀ ಯಾರ? ನಿಜ ಹೇಳು, ನನ್ ಮದ್ವೆ ಆದ್ಮೇಲೆ ನಿನಗ ನನಗ ಏನಾದ್ರೂ ಸಂಬಂಧ ಐತಿ? ಮದುವೆ ಆದ್ಮ್ಯಾಗ ಯಾವ ಸಂಬಂಧನೂ ಇಲ್ಲ. ಮದುವೆಕ್ಕಿಂತ ಮೊದಲ ಸಂಬಂಧ ಇದ್ದಿದ್ದ ಸುಳ್ಳೇನ? ಮದ್ವೆಕ್ಕಿಂತ ಮೊದಲು ನಾನು ಕೇಳಲ್ಲ, ನನ್ ಗಂಡು ಕೇಳಲ್ಲ. ಈಗಿಂದ ಹೇಳು. ಕೇಳಿದ್ರಲ್ಲ? ಹೆಣ್ಣು ಮದುವೆಕ್ಕಿಂತ ಮೊದಲ ನಿನಗೆ ಮನಸ್ಸು ಕೊಟ್ಟಾಳ, ಮನೆಯವರ ಮಾತಿಗೆ ನನಗೆ ಕೊರಳು ಕೊಟ್ಟಾಳ. ಗಂಡನ ಮನೆಗೆ ಬಂದ ಮ್ಯಾಲೂ ನೀ ಹಿಂಗೆ ಕಾಡೋದು ಚಲೋ ಏನು? ಮನೆಯವರ ಮೋಸದ ಮಾತಿಗೆ ನಿಮಗೆ ಕೊರಳು ಕೊಟ್ಟಿರ್ಬೋದು, ಆದ್ರೆ ನನ್ನ ಮದುವೆ ಹಾಕಿನಿ ನಾನು ನಿನ್ನ ಹೆಂಡತಿ ಅಂತ ನನಗೆ ಮಾತು ಕೊಟ್ಟಿದ್ದು ಗಾಳಿ ಒಳಗೆ ತೂರಿ ಹೋಯ್ತೇನ್ರಿ? ಏನ ಹಕ್ಕಿ ಹಂಗ ಹಾರಿ ಹೋಯ್ತು? ಹಳಿ ನೆನಪೇನು ತೆಗಿಬೇಡ. ಹಳಿ ನೆನಪ ನಿನಗೂ ಕಾಡ್ತಾವ, ಆದ್ರೆ ನೀ ಹೇಳ್ಕೊಳಂಗಿಲ್ಲ. ಆದ್ರೆ ಅವ ತನ್ನ ಮನಸ್ಸಿನ ನೋವು ಹೇಳ್ಕೊಳಕತ್ತೇನ. ಈಗ ಹೆಂಗಪ್ಪ ನೀ ಇನ್ನು ಮುಂದೂ ಹಿಂಗೆ ಕಾಡವನ ಹೆಂಗ? ಬೇಕಾದಕ್ಕಿಗೆ ಈಗ ಬ್ಯಾಡಾಗಿನಂದ್ರ ನಾ ಯಾಕೆ ನಿಮ್ಮ ಜೀವನದಾಗ ಅಡ್ಡಾಗಿಲ್ರಿ? ಆಕಿ ನಿಮ್ಮ ಮನ್ಯಾಗಿದ್ರ ಚಂದ ಇರ್ತಾಳಂದ್ರ ಈಕಿನ ಕಣ್ಣಿಗೂ ಕಾಣಿಸೋದಿಲ್ಲ.
ಬೇರೆ ಯಾರನ್ನಾರ ಮದ್ವೆ ಮಾಡ್ಕೊಂಡು ನನಗ್ ಬಿಟ್ಟು ಬಿಡು. ನಿನ್ನಂಗ ನಾಲ್ಗಿ ಬದಲು ಮಾಡಾಕ ನನಗೆ ಬರಲಿಲ್ಲ. ಇನ್ಯಾವತ್ತೂ ಅವ ನಿನ್ನ ಮುಖ ನೋಡಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವನ ಮನಸ್ಸಿಗೆ ಭಾಳ ಕೆಟ್ಟಾಗೈತಿ. ನಿಮ್ ತಮ್ಮಗೆ ಹೇಳ್ರಿ ಇವನ್ ಜೀವಕ್ಕೆ ಏನು ಮಾಡಬೇಡ ಅಂತ. ನೀ ಇನ್ಮೇಲೆ ಮನೆಯಾಗ ಹೆಂಗೆ ಇರ್ತೀಯೋ ನಾವು ಎಲ್ಲ ಹಂಗೆ ಇರ್ತೀವಿ. ಅದೆಲ್ಲ ನಿನ್ನ ಕೈ ಆಗೈತಿ. ಪ್ರೀತಿ ಕೇವಲ ಹುಡುಗಾಟವಾಗಿರಬೇಕು. ಪ್ರೀತಿ ಕೇವಲ ಹುಡುಗ ಹುಡುಗಿ ಮನಸ್ಸಲ್ಲಿರಬೇಕು. ಹುಡುಗಿ ಮದುವೆಯಾದ ಮೇಲೆ ಹುಡುಗನ ಪ್ರೀತಿ ತೋರಿಸ್ತಾ ಹೋದರೆ ಆ ಪ್ರೀತಿಗೆ ಸಾವೇ ಗತಿ.